ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು KK ನ್ಯೂಸ್ ಕನ್ನಡ ಚಾನೆಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನೆಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನೆಲ್ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ. ನವೆಂಬರ್ 26ನೇ ತಾರೀಕಿಗೆ ನಾವು ರೈತರು ಎಲ್ಲ ದ್ರಾಕ್ಷಿ ಬೆಳೆಗಾರರು 2024-25ನೇ ಸಾಲಿನ ದ್ರಾಕ್ಷಿ ವಿಮಾ ತುಂಬಿರ್ತೀವಿ. ಆ ನಂತರ ಅವರು ಕೊಡ್ತೀವಿ ಅಂತ ಹೇಳಿ 2 ತಿಂಗಳು ಆದ್ರೂ ಅಕ್ಟೋಬರ್ ದಾಟಿ ಮುಂದೆ ಬಂದ್ರು ಅಕ್ಟೋಬರ್ ಕೊಡ್ಬೇಕಾಗಿತ್ತು. ಅಕ್ಟೋಬರ್ಗೆ ಯಾಕೆ ವರ್ಷ ಕೊಡ್ತಾರಪ್ಪ ಅಂತಂದ್ರ ಆ ಅಕ್ಟೋಬರ್ಕ ಅವ್ರಿಗೆ ಔಷಧ ಗೊಬ್ಬರ ಇವೆಲ್ಲ ರೈತರಿಗೆ ಹತ್ತದ ಅವತ್ತೇ ಅದು ಕೊಡುವಂತದ್ದು ಒಂದು ನೇಮ್ ಇದೆ. ಅವ್ರು ಕೊಡುದು ಅಂತೇಳಿ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಹೋದ್ರೂ ಕೊಡ್ಲಿಲ್ಲ. ಆನಂತರ ಮುಂದ ಸಂವಿಧಾನ 26ನೇ ತಾರೀಕಿಗೆ ನಾವ್ ಏನ್ ಮಾಡ್ದೇವು, ಅಹೋರಾತ್ರಿ ಧರಣಿ ಮಾಡ್ದೇವು. ಅಲ್ಲಿ ಧರಣಿ ಮಾಡಿ ನಾವೇನ್ ಮಾಡಿದ್ವಿಪ್ಪ ಅಂತಂದ್ರ ರಸ್ತೆ ರೋಕ ಮಾಡಿದ್ವಿ. 15 ಕಿಲೋಮೀಟರ್ ಈ ಕಡೆ 15 ಕಿಲೋಮೀಟರ್ ಆ ಕಡೆ ತಿಕೋಟದಲ್ಲಿ ರಸ್ತೆ ರೋಕ ಮಾಡ್ಕೊಂಡಾಗ ಆ ನಂತರ ನಮ್ಮ ಸನ್ಮಾನ್ಯ ತಹಶೀಲ್ದಾರ್ ಆಫೀಸರ್ ತಿಕೋಟದವರು, ಆ ನಂತರ DD ಆಫೀಸ್ ಅವರು ಇದ್ರವ್ರು ತೋಟಗಾರಿಕೆ ಇಲಾಖೆ ವಿಜಯಪುರ ಹಾಗೂ ಬಸನಗೌಡ ಅವರು ಪಾಟೀಲ್ರವರು ತಾಲೂಕು ಆಫೀಸರು ಇವರೆಲ್ಲ ಬಂದು ಒಂದು ಲಿಖಿತ ರೂಪದಲ್ಲಿ ನಮ್ಗೆ ಏನ್ ಮಾಡ್ರಪ್ಪ ಅಂತಂದ್ರ ಇನ್ನೊಂದು 15 ದಿವಸದಾಗ ನಿಮ್ದ ಎಲ್ಲ ಅಕೌಂಟಿಗೆ ನಿಮ್ಮ ವಿಮಾ ಜಮಾ ಆಗ್ತದೆ ಅಂತ ಹೇಳಿ ಅವರು ಭರವಸೆ ಕೊಟ್ಟ ಮೇಲೆ ನಾವು ಆ ಹೋರಾಟವನ್ನು ತೆಗೆದುಕೊಂಡು ಆದ್ಮೇಲೆ 3 ಸ್ಟೆಪ್ ಮಾಡ್ರು. 3 ಸ್ಟೆಪ್ನಾಗ ಒಂದೇ ಸ್ಟೆಪ್ ಹಾಕ್ರು, 2ನೇ ಸ್ಟೆಪ್ ಹಾಕ್ರು, 3ನೇ ಸ್ಟೆಪ್ ಸಂಕ್ರಾಂತಿ 15ನೇ ತಾರೀಕಿಗೆ ಒಳಗಾಗಿ ಎಲ್ಲ ರೈತರಿಗೆ ಹಾಕಿ ಬಿಡ್ತೀವಿ ಅಂತ ಹೇಳಿದ್ರು. ಆದ್ರೂ ಇನ್ನೂವರೆಗೆ ಆಗ್ತಾ ಇಲ್ಲ. ನಮ್ಮ ರೈತರು ಒಂದು ಕೆಲಸ ಅದು ಈಗ ಫುಲ್ ಕೆಲಸ ಕಾಯಿ ಬಂದಿರ್ತದೆ. ಈಗ ಇನ್ನ ಫುಲ್ ಕೆಲಸ ಇದ್ರೂ ಅವ್ರು 20-30 ಜನ ಬಂದು ಇಲ್ಲಿ ತೋಟಗಾರಿಕೆ ಇಲಾಖೆಗೆ ನಾವು ಮಾತಾಡಿದ್ರೆ ಆ ತೋಟಗಾರಿಕೆ ಇಲಾಖೆದವ್ರಿಗೆ ಏನ್ ಹೇಳ್ತಾರಪ್ಪ ಅಂತಂದ್ರ, ನೀವು ಅಲ್ಲಿ ಶಕೀಲ್ ಅಹಮದ್ ಅಂತ ಹೇಳಿ ರಾಜ್ಯದಾಗ ಅಲ್ಲಿ ಬೆಂಗಳೂರದಾಗ ಇರ್ತಾರ ಅವ್ರ ಅಧಿಕಾರಿಗೆ, ಅವ್ರಿಗೆ ಹೇಳ್ರಿ ನೀವು, ಮತ್ತ ಅವ್ರು ಹೇಳ್ರಂದ್ರ ನಾವ್ ಹಾಕ್ತಿವತ್ ಅವ್ರು ಹೇಳ್ತಾರ. ಅಲ್ಲಿ ಅವ್ರ ಫೋನ್ ಹಚ್ಚಿ ಕೇಳ್ರ ಅವ್ರೇನ್ ಹೇಳ್ತಾರ, ನೀವು ತೋಟಗಾರಿಕೆ ಇಲಾಖೆಗೆ ನೀವು ಫೈಲ್ ಕಳ್ಸ್ರ ನಾವು ಕಳಿಸ್ತೀವತ್ ಅವ್ರು ಹೇಳ್ತಾರ. ಇವ್ರು ಒಬ್ಬರ ಮ್ಯಾಗ ಒಬ್ರ ಹಿಂಗ್ ಮಾಡಿ ಶಕೀಲ್ ಅಹಮದ್ ಅವ್ರಿಗೆ ಬೆಟ್ಟಕಂತ ಕೆಳಮಟ್ಟದ ಅಧಿಕಾರಿಗಳು ಹೇಳ್ತಾರ. ಹಂಗಾದ್ರೆ ಇವ್ರು ಏನ್ ಮಾಡಾಕತ್ತಾರ? ಇಲ್ಲ ಅದೇ ನಮ್ ಪ್ರಶ್ನೆ ಸರ್. ರೈತರು ಎಲ್ಲಾರು ಬರ್ತೀವಿ, ನಾವ್ ಕೇಳೋದೇನಪ್ಪಾ ಅಂತಂದ್ರ ಇದು ಯಾಕ ಹಿಂಗ್ ನಡ್ದೈತಿಪ್ಪ ಅಂತಂದ್ರ ಈ ಎಲ್ಲಾ ರೈತರು ಏನ್ ಮಾಡ್ತಾ ಇದಾರ, ಇಲ್ಲಿ DD ಆಫೀಸರ್ಗೆ ಆ ನಂತರ ಕೆಳಗಿನ ಆಫೀಸರ್ಗೆ ಭೇಟಿ ಆಗೋಣ. ಅವ್ರ ಏನ್ ಹೇಳ್ತಾರ, ಶಕೀಲ್ ಅಹಮದ್ ಅವರು ಅವ್ರಿಗೆ ಹಚ್ಚಿ ಫೋನ್ ನಂಬರ್ ಕೊಡ್ತಾರ. ಅವ್ರಿಗೆ ಅಲ್ಲಿ ಫೋನ್ ಹಚ್ಚಿ ಹೇಳ್ರ, ಅವ್ರು ಇಲ್ಲಿ ತಳಗ್ ಹಾಕ್ತಾರ. ಒಬ್ಬರ ಮೇಲೆ ಒಬ್ಬರು ಹಾಕ್ರ ರೈತರು ಏನ ಮಾಡ್ಬೇಕು? ರೈತರು ಇವತ್ತಿನ ದಿವಸ ಅವ್ರಿಗೆ ಆತ್ಮಹತ್ಯೆ ಮಾಡುವಂತ ಲೆಕ್ಕದಾಗ ಅಷ್ಟು ಲೋನ್ ಅವ್ರ ತೆಗದ. ಈ ಸದ್ದ ದ್ರಾಕ್ಷಿ ಅನ್ನೋದಷ್ಟೇ ಕರೆ, ದ್ರಾಕ್ಷಿಯದ ಔಷಧ ಗೊಬ್ಬರ ಎಲ್ಲ ನೋಡ್ಬೇಕಾದ್ರೆ ಅದ್ರ ತೂಕ ರೊಕ್ಕ ನಾವೆಲ್ಲ ಹಾಕ್ಬೇಕಾಗಿರ್ತದ. ಎಲ್ಲರೂ ಆ ವಿಮಾ ಕಂಪನಿಯ ಭರೋಸೆ ಮ್ಯಾಗೆ ಎಲ್ಲರೂ ನೋಡ್ಕೊತ ಕೂತಿದಾರ. ಈ ಕೆಲವೊಬ್ಬರಿಗೆ ದ್ರಾಕ್ಷಿಗೆ ಸದ್ದ ಔಷಧ ಹೊಡ್ಲಿಕ್ಕೆ ಸಿಕ್ಕ ರೊಕ್ಕಿಲ್ಲ. ಆತರ ಈಗ ಕೆಲವೊಬ್ರು ದ್ರಾಕ್ಷಿ ವಿಮಾ ತುಂಬಿದ ರೈತರಿಗೆ ಅಲ್ಲಿ ಬಡ್ಡಿ ಹಂಗ 2 ರಂಗ 3 ರಂಗ 5 ರಂಗ ಆ ಬಡ್ಡಿ ಹಂಗ ತೆಗೆದ ಕಿಶನ್ ಅವ್ರು ರೊಕ್ಕ ತುಂಬ್ಯಾರ. ಆ ರೊಕ್ಕ ತುಂಬಿದೂ ಇಲ್ಲ, ತುಂಬಾ ವಿಮಾನೂ ಇಲ್ಲ ಅಂದ್ಮೇಲೆ ಆ ರೈತರಿಗೆ ಪೂರಾ ನಿರ್ಗತಿಗೆ ಈ ಒಂದು ಹಂತಕ್ಕೆ ಬರಬೇಕು, ನಾವು ಹೋರಾಟ ಮಾಡ್ಬೇಕು. ಇಲ್ಲಾಂದ್ರ ನಾವ್ ಏನಾದ್ರೂ ಒಂದು ತೋಟಗಾರಿಕೆ ಇಲಾಖೆಗೆ ಯಾರ್ಯಾರ ಒಂದ್ ಏನಾರ ಬರ್ದಿಟ್ಟು ನಾವು ಆತ್ಮಹತ್ಯೆ ಮಾಡ್ಕೋತೀವಿ ಅನ್ನುವಂತ ಲೆಕ್ಕದಾಗಿ ಎಲ್ಲಾ ರೈತರು ಬಂದಾರೆ ಸರ್. ಈಗಾಗಲೇ ನೀವು 2ನೇ ಬಾರಿಗೆ ವಿಮಾ ಕಂಪನಿದವ್ರು ಈ ತರ ಮೋಸ ಮಾಡ್ಯಾರ ಅಂತ ದ್ರಾಕ್ಷಿ ಬೆಳೆಗಾರರು ಮನವಿ ಕೊಡಾಕ್ ಬಂದಿರಿ ಜಿಲ್ಲಾಧಿಕಾರಿಗಳು. 2ನೇ ಸಲ ಈ ಮೊದಲು ಒಬ್ಬರು ಕೊಟ್ಟಾರ. ಯಾಕೆ ಈಗ ಈ ತರ ಆಗ್ತದೆ? ಯಾಕೆ ರೈತರ ಬಲ್ ಒಕ್ಕಟ್ಟಿಲ್ವೋ ಏನೋ, ಯಾಕೆ ಈ ತರ ಆಗ್ತದೆ ಸಮಸ್ಯೆ? ಇಲ್ಲ ಸರ್, ಅದು ನಮ್ಗ ಗೊತ್ತಾಗ್ತಾ ಇಲ್ಲ. ನಮ್ಗೆ ಏನಪ್ಪಾ ಅಂತಂದ್ರ ಈಗ ಬೆಳಗಾವಿ ಜಿಲ್ಲಾದಾಗ ಒಂದೇ ಸ್ಟೆಪ್ ಎಲ್ಲ ಹಾಕಿಬಿಟ್ಟಿದಾರೆ ಸರ್. ಬಾಗಲಕೋಟೆ ಜಿಲ್ಲಾದಾಗ ಎಲ್ಲ ಒಂದೇ ಸ್ಟೆಪ್ ಹಾಕಿದ್ದಾರೆ. ಇಲ್ಲಿ ಏನು ನಡೆದೈತೆ ಅನ್ನೋದು ನಮ್ಗೆ ಯಾವ ರೈತರಿಗೆ ಗೊತ್ತಿಲ್ಲ. ರೈತರಂದ್ರ ಅವ್ರು ಬಿಳಿ ಹಾಳಿದ್ದಂಗ ಸರ್. ನಾವೆಲ್ಲಾ ರೈತರಿಗೆ ಒಂದೇ ತರ ಮಾತ್ರಪ್ಪ ಅಂತ ಹೇಳಿ ನಾವು ವಿಚಾರ ಮಾಡ್ರ, ಇವ್ರು ರೈತರಿಗೆ ಏನ್ ಮೋಸ ಮಾಡತ್ತಾರ, ಏನ್ ಅಧಿಕಾರಿಗಳು ಮಾಡ್ಲತ್ತಾರೋ, ಏನ್ ರಾಜಕಾರಣ ಯಾರು ಮಾಡತ್ತಾರ ನಮ್ಗೆ ಯಾರಿಗೂ ಏನು ಗೊತ್ತಿಲ್ಲ. ರೈತರಿಗೆ ಪಾರದರ್ಶಕವಾಗಿ ಯಾರು ದ್ರಾಕ್ಷಿ ಐತೆ ಅವ್ರಿಗೆ ನಾವ್ ವಿಮಾ ಬಂದಿಲ್ಲ. ಬೆಳಗಾವಿ ಜಿಲ್ಲಾದ ಎಲ್ಲಾ ತಾಲೂಕುಗಳಿಗೆ ಹಣ ಬರ್ತಾವ, ಎಲ್ಲಾ ರೈತರು ಬರ್ತಾವಂದ್ರ ನಿಮ್ ಜಿಲ್ಲೆಯಲ್ಲಿ ಬರ್ತಿಲ್ಲ ಅಂತಂದ್ರೆ ಯಾಕಂದ್ರೆ ನೀವು ಗೆಲ್ಲಿಸಿ ಕಳಿಸಿದಂತ ಶಾಸಕರು ಏನು ಕೇಳ್ತಾ ಇಲ್ವಾ ಅಲ್ಲಿ ಮೇಲ್ಗಡೆ ಹೋಗಿ? ಅದೇ ಸರ್, ಶಾಸಕರು ಕೇಳಬಹುದು, ಅಧಿಕಾರಿಗಳು ಹೇಳಿರ್ಬೋದು. ಅದಕ್ಕೆ ನಾವು ಶಾಸಕರಿಗೆ ಹಾಗೂ ಮಿನಿಸ್ಟರ್ ಅವರಿಗೆ, ನಮ್ಮ ಉಸ್ತುವಾರಿ ಸಚಿವರಿಗೆ ಆಯ್ತು, ನಮ್ಮ ಬಿಜಾಪುರ ಜಿಲ್ಲಾದಾಗ ಎಷ್ಟು ಶಾಸಕರು ಎಲ್ಲರಿಗೂ ವಿನಂತಿ ಮಾಡಿ ಕೇಳ್ಕೊಳ್ಳೋದಂದ್ರೆ ಏನಂದ್ರೆ, ನಾವು ಈ ಹೋರಾಟವನ್ನ ಈ ರೈತರಿಗೆ ಈ ತರ ಆಗಿದ್ದನ್ನ ನೀವು ನಾಳೆ ಈ ಬರುವ ದಿವಸದಲ್ಲಿ ನೀವು ಅಲ್ಲಿ ಈಗ 22ನೇ ತಾರೀಕಿಗೆ ನಮ್ಮ ಅಜ್ಜಾರ್ ಹೇಳಿದ್ರು ಅಲ್ಲಿ ಸೆಷನ್ಸ್ ನಡೀತಾ ಇದೆ. ಆ ಸೆಷನ್ಸ್ ನಲ್ಲಿ ನೀವು ಅದನ್ನ ಕೇಳಬೇಕು. ರೈತರ ಪರವಾಗಿ ನೀವು ಹೇಳಿ ನಮ್ಮ ರೈತರಿಗೆ ನ್ಯಾಯ ಕೊಡಿಸ್ಬೇಕಂತ ಹೇಳಿ ನಾವು ಅವರಿಗೆ ವಿನಂತಿ ಮಾಡ್ತೇನೆ. ನಾ ಶಿವಶಂಕರ್ ಗುರುಶಾಂತಯ್ಯ ಮಠ್, ರಾಜ್ಯ ವೀರಶೈವ ಲಿಂಗಾಯತರ ರಾಜ್ಯಾಧ್ಯಕ್ಷ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜಯವಾಗಲಿ.
ಹಸಿರು ಸೇನೆಗೆ ಜಯವಾಗಲಿ ರಾಷ್ಟ್ರೀಯ ರೈತ ಸಂಘಕ್ಕೆ ಜಯವಾಗಲಿ ರಾಜ್ಯ ದ್ರಾಕ್ಷಿ ಬೆಳೆಗಾರರಿಗೆ ಜಯವಾಗಲಿ ವಿಜಯಪುರ ಜಿಲ್ಲೆಯ ದ್ರಾಕ್ಷಿ ಬೆಳೆಗಾರರಿಗೆ ಜಯವಾಗಲಿ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ವಿಮಾ ಕಂಪನಿ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ ವಿಮಾ ಕಂಪನಿ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ ಎಲ್ಲಿವರೆಗೆ ಹೋರಾಟ ನ್ಯಾಯಗಳಿಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಅನ್ನದಾತರಿಗೆ ಜಯವಾಗಲಿ ಅನ್ನದಾತ